ಸ್ನೇಹಿತರೆ, ನಿಮ್ಮ ಬಳಿ ಲೇಬರ್ ಕಾರ್ಡ್ ಇದೆಯಾ? ಇದ್ದರೆ ಸರ್ಕಾರದಿಂದ ನಿಮಗೆ 50,000 ವಿದ್ಯಾರ್ಥಿ ವೇತನ, 60,000 ರೂಪಾಯಿ ಮದುವೆ ಸಹಾಯಧನ, ಉಚಿತ ಟೂಲ್ ಕಿಟ್, ಮಾಸಿಕ ಪಿಂಚಣಿ ಹಾಗೂ 5 ಲಕ್ಷ ರೂಪಾಯಿವರೆಗೆ ಅಪಘಾತ ಪರಿಹಾರ ಸಿಗಬಹುದು. ಆದರೆ ದುಃಖದ ವಿಷಯ ಏನಂದ್ರೆ, ಸಾವಿರಾರು ಕಾರ್ಮಿಕರಿಗೆ ಇಷ್ಟೊಂದು ಸೌಲಭ್ಯಗಳ ಬಗ್ಗೆ ಇನ್ನೂ ಸರಿಯಾದ ಮಾಹಿತಿ ಇಲ್ಲ. ಹಾಗಾದ್ರೆ ಇಂದು ಕರ್ನಾಟಕ ಸರ್ಕಾರದ ಲೇಬರ್ ಕಾರ್ಡ್ ಹೊಂದಿರುವವರಿಗೆ ಸಿಗುವ 5 ದೊಡ್ಡ ಸೌಲಭ್ಯಗಳು ಯಾವುವು, ಯಾರು ಅರ್ಹರು, ಹೇಗೆ ಅರ್ಜಿ ಹಾಕಬೇಕು ಅನ್ನೋದನ್ನ ಸಂಪೂರ್ಣವಾಗಿ ನೋಡೋಣ. ಮೊದಲಿಗೆ ನಿಮಗೆ ಒಂದು ಮುಖ್ಯ ಮಾಹಿತಿ. ಈ ಯೋಜನೆಗಳು ಕರ್ನಾಟಕ ಲೇಬರ್ ಡಿಪಾರ್ಟ್ಮೆಂಟ್ ಮತ್ತು ಕರ್ನಾಟಕ ಬಿಲ್ಡಿಂಗ್ ಅಂಡ್ ಅದರ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ ವೆಲ್ಫೇರ್ ಬೋರ್ಡ್ ಮೂಲಕ ನೀಡಲಾಗುತ್ತಿರುವ ಅಧಿಕೃತ ಸೌಲಭ್ಯಗಳಾಗಿವೆ. ಅಂದ್ರೆ ಇದು ಯೂಟ್ಯೂಬ್ನಲ್ಲಿ ವೈರಲ್ ಆಗೋ ಫೇಕ್ ನ್ಯೂಸ್ ಅಲ್ಲ, ಸರ್ಕಾರದ ನಿಯಮಗಳ ಪ್ರಕಾರ ದೊರೆಯುವ ಸೌಲಭ್ಯಗಳು. ಸ್ನೇಹಿತರೆ, ಇಂಥ ಸರ್ಕಾರಿ ಯೋಜನೆಗಳ ನಿಖರ ಮಾಹಿತಿ ಪ್ರತಿದಿನ ಬೇಕಾದ್ರೆ ಈಗ್ಲೇ ಇನ್ಫೋಟೆಕ್ ವಾಯ್ಸ್ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಿದ್ಯಾರ್ಥಿ ವೇತನ, ಮಕ್ಕಳ ಶಿಕ್ಷಣಕ್ಕೆ ಸಾವಿರಗಳಿಂದ ಲಕ್ಷದವರೆಗೆ ಸಹಾಯ. ಸ್ನೇಹಿತರೆ, ಬಡ ಕಾರ್ಮಿಕರ ಮಕ್ಕಳ ಶಿಕ್ಷಣ ನಿಲ್ಲಬಾರದು ಅನ್ನೋ ಕಾರಣಕ್ಕೆ ಸರ್ಕಾರ ವಿದ್ಯಾರ್ಥಿ ವೇತನ ನೀಡುತ್ತಿದೆ. 1ನೇ ತರಗತಿಯಿಂದ ಹಿಡಿದು ಪಿಯುಸಿ, ಡಿಗ್ರಿ, ಐಟಿಐ, ಡಿಪ್ಲೊಮಾ, ಇಂಜಿನಿಯರಿಂಗ್, ಮೆಡಿಕಲ್ ಮತ್ತು ಪಿಎಚ್ಡಿ ಓದುತ್ತಿರುವ ಮಕ್ಕಳಿಗೂ ಹಣಕಾಸಿನ ಸಹಾಯ ಸಿಗುತ್ತದೆ. ಕೋರ್ಸ್ ಆಧಾರದಲ್ಲಿ 2,000ದಿಂದ 50,000ಕ್ಕಿಂತ ಹೆಚ್ಚು ವಿದ್ಯಾರ್ಥಿ ವೇತನ ಸಿಗುವ ಅವಕಾಶ ಇದೆ. ಹೆಚ್ಚಿನ ಜನರಿಗೆ ಗೊತ್ತೇ ಇಲ್ಲ. ಲೇಬರ್ ಕಾರ್ಡ್ ಆಕ್ಟಿವ್ ಇದ್ರೆ ಪ್ರತಿ ವರ್ಷ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬಹುದು. ಇದೀಗ 2ನೇ ದೊಡ್ಡ ಸೌಲಭ್ಯ, ಮದುವೆ ಸಹಾಯಧನ. ನೋಂದಾಯಿತ ಕಾರ್ಮಿಕರು ಅಥವಾ ಅವರ ಮಕ್ಕಳ ಮದುವೆಗೆ ಸರ್ಕಾರ ಆರ್ಥಿಕ ನೆರವು ನೀಡುತ್ತದೆ. ಮೊದಲು 50,000 ಇದ್ದ ಈ ಯೋಜನೆಯನ್ನ ನಂತರ 60,000ದವರೆಗೆ ಹೆಚ್ಚಿಸಲಾಗಿದೆ ಎನ್ನುವ ಮಾಹಿತಿ ಇದೆ. ಕೆಲವು ಸಂದರ್ಭಗಳಲ್ಲಿ ಸರ್ಕಾರ ಬಜೆಟ್ ಆಧಾರದಲ್ಲಿ ಇನ್ನೂ ಹೆಚ್ಚಿಸುವ ಚರ್ಚೆಯೂ ನಡೆಯುತ್ತದೆ ಅಂತ ಹೇಳಲಾಗುತ್ತಿದೆ. ಹೀಗಾಗಿ ನಿಮ್ಮ ಮನೆಯಲ್ಲೇ ಮದುವೆ ಇದ್ದರೆ ಲೇಬರ್ ಕಾರ್ಡ್ ಇದ್ದವರೇನೂ ಈ ಸೌಲಭ್ಯ ಮಿಸ್ ಮಾಡಬೇಡಿ. 3ನೇ ಸೌಲಭ್ಯ, ಮಹಿಳಾ ಕಾರ್ಮಿಕರಿಗೆ ತುಂಬಾ ಉಪಯುಕ್ತ. ಹೆರಿಗೆ ಸಮಯದಲ್ಲಿ ಮಹಿಳಾ ಕಾರ್ಮಿಕರಿಗೆ ಸರ್ಕಾರ ಹಣಕಾಸಿನ ನೆರವು ನೀಡುತ್ತದೆ. ಮೊದಲ 2 ಮಕ್ಕಳಿಗೆ ಮಾತ್ರ ಈ ಸೌಲಭ್ಯ ಸಿಗುತ್ತದೆ. ಗಂಡು ಮಗುವಾದರೆ ಸುಮಾರು 20,000, ಹೆಣ್ಣು ಮಗುವಾದರೆ 30,000ದವರೆಗೆ ಸಹಾಯ ಸಿಗುವ ನಿಯಮಗಳಿವೆ. ಇದರಿಂದ ತಾಯಿ ಮತ್ತು ಮಗುವಿನ ಆರೋಗ್ಯ ಕಾಪಾಡಲು ಸಹಾಯವಾಗುತ್ತದೆ. 4ನೇ ಸೌಲಭ್ಯ ಕೇಳಿದ್ರೆ ನಿಮ್ಗೆ ಆಶ್ಚರ್ಯ ಆಗಬಹುದು. 60 ವರ್ಷ ತುಂಬಿದ ನಂತರ ನೋಂದಾಯಿತ ಕಾರ್ಮಿಕರಿಗೆ ಮಾಸಿಕ ಪಿಂಚಣಿ ಸೌಲಭ್ಯ ಇದೆ. ಇದಷ್ಟೇ ಅಲ್ಲ, ಕೆಲಸದ ಸಮಯದಲ್ಲಿ ಅಪಘಾತವಾದರೆ ಅಥವಾ ಕಾರ್ಮಿಕರು ಮೃತಪಟ್ಟರೆ ಕುಟುಂಬಕ್ಕೆ 5 ಲಕ್ಷದವರೆಗೆ ಪರಿಹಾರಧನ ಸಿಗುವ ನಿಯಮಗಳಿವೆ. ಶಾಶ್ವತ ಅಂಗವೈಕಲ್ಯ ಉಂಟಾದರೂ ಸಹ ಧನಸಹಾಯ ಸಿಗುತ್ತದೆ ಮತ್ತು ಅಂತ್ಯಕ್ರಿಯೆ ವೆಚ್ಚಕ್ಕೂ ಸರ್ಕಾರ ನೆರವು ನೀಡುತ್ತದೆ. ಅಂದ್ರೆ ಲೇಬರ್ ಕಾರ್ಡ್ ಕೇವಲ ಐಡಿ ಕಾರ್ಡ್ ಅಲ್ಲ, ಒಂದು ರೀತಿಯ ಸಾಮಾಜಿಕ ಭದ್ರತೆ. 5ನೇ ಸೌಲಭ್ಯ ತುಂಬಾ ಜನರಿಗೆ ಇಷ್ಟ ಆಗೋದು. ಮೇಸ್ತ್ರಿ, ಪ್ಲಂಬರ್, ಎಲೆಕ್ಟ್ರಿಷಿಯನ್, ಕಾರ್ಪೆಂಟರ್, ವೆಲ್ಡರ್ ಹೀಗೆ ವಿವಿಧ ವೃತ್ತಿಯ ಕಾರ್ಮಿಕರಿಗೆ ಸರ್ಕಾರ ಉಚಿತವಾಗಿ ಟೂಲ್ ಕಿಟ್ ವಿತರಿಸುತ್ತದೆ. ಅವರ ಕೆಲಸಕ್ಕೆ ಬೇಕಾದ ಉತ್ತಮ ಗುಣಮಟ್ಟದ ಸಲಕರಣೆಗಳನ್ನು ಸರ್ಕಾರದಿಂದ ಕೊಡಲಾಗುತ್ತದೆ. ಇದರಿಂದ ಕಾರ್ಮಿಕರ ಖರ್ಚು ಕಡಿಮೆಯಾಗುತ್ತದೆ ಮತ್ತು ಕೆಲಸ ಮಾಡಲು ಸಹಾಯವಾಗುತ್ತದೆ. ಮುಖ್ಯ ಮಾಹಿತಿ: ಹೇಗೆ ಅರ್ಜಿ ಹಾಕಬೇಕು? ಈ ಎಲ್ಲಾ ಸೌಲಭ್ಯಗಳನ್ನು ಪಡೆಯಲು ನಿಮ್ಮ ಲೇಬರ್ ಕಾರ್ಡ್ ಆಕ್ಟಿವ್ ಆಗಿರಬೇಕು. ಅದಕ್ಕಾಗಿ ನೀವು ಸೇವಾಸಿಂಧು services.karnataka.gov.in ಮೂಲಕ ಅಥವಾ ಕರ್ನಾಟಕ 1 ಬೆಂಗಳೂರು 1 ಕೇಂದ್ರದಲ್ಲಿ ನೋಂದಣಿ ಮಾಡಿಸಿಕೊಳ್ಳಬಹುದು. ಈ ಮಾಹಿತಿ ಉಪಯುಕ್ತ ಅನಿಸಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಕಾರ್ಮಿಕ ಸ್ನೇಹಿತರಿಗೆ ಶೇರ್ ಮಾಡಿ. ಇನ್ನೂ ಇಂತಹ ಗವರ್ನ್ಮೆಂಟ್ ಸ್ಕೀಮ್ ಅಪ್ಡೇಟ್ಸ್, ರೇಷನ್ ಕಾರ್ಡ್ ಅಪ್ಡೇಟ್ಸ್, ಲೇಬರ್ ಕಾರ್ಡ್ ಬೆನಿಫಿಟ್ಸ್ ಮತ್ತು ಡೈಲಿ ಯೂಸ್ಫುಲ್ ಮಾಹಿತಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಒಂದು ಸಬ್ಸ್ಕ್ರೈಬ್ ನಿಮ್ಮ ಫ್ಯೂಚರ್ ಬೆನಿಫಿಟ್ ಸೇವ್ ಮಾಡಬಹುದು. ಕಮೆಂಟ್ನಲ್ಲಿ ಲೇಬರ್ ಕಾರ್ಡ್ ಅಂತ ಟೈಪ್ ಮಾಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್.